ಇವತ್ತಿನ ದಿವಸ 2013ರಲ್ಲಿ ಎಲ್ಲ ರೈತರ ಕಾಲುವೆ ಸಲುವಾಗಿ ಜಮೀನನ್ನು ಭೂಸ್ವಾಧೀನನ್ನು ಮಾಡಿಕೊಂಡ್ರು. ಇವತ್ತಿಗೆ 12 ವರ್ಷ ಆಯಿತು. ಅದರದ ಬೆಳೆ ಪರಿಹಾರನೂ ಇಲ್ಲ, ಜಮೀನು ಕಳ್ಕೊಂಡಾರ, ನೀರು ಇಲ್ಲ. ಯಾಕಂದರೆ ಈ ಪ್ರಾಜೆಕ್ಟು 25,000 ಎಕರೆ ಹೋಗಿದೆ ಕಾಲುವೆಗೆ. ಅದು ಪ್ರಾಜೆಕ್ಟು 524 ಮುಳುಗಡೆ FRL ಆದ ಬಳಿಕ ಮಾಡಬೇಕಾಗಿತ್ತು. ಅದನ್ನು ಅಡ್ವಾನ್ಸ್ ಆಗಿ ಮಾಡಿದ್ದಾರೆ. ಅದು ಮಾಡಿದರೆ ಅವರು ರೈತರಿಗೆ ಪರಿಹಾರ ಕೊಡಬೇಕಲ್ಲ. ಒಬ್ಬ ರೈತ, ನಮ್ಮ ಕಾಕಣಿಕೆಯಾದಂಥ ಬೋಗಶೆಟ್ಟಿ ಅಂತ ಒಬ್ಬ ರೈತ, ಅವನು 5 ಎಕರೆ ಜಮೀನನ್ನು 3 ಮಂದಿ ಅಣ್ಣತಮ್ಮರವರು 5 ಎಕರೆ ಜಮೀನು ಕಳ್ಕೊಂಡಾರೆ. ಅವರಿಗೆ ಇಲ್ಲಿ ತನಕ ಪರಿಹಾರವೂ ಇಲ್ಲ. ಆಮೇಲೆ ಅವರಿಗೆ ಜಮೀನನ್ನು ಕೊಡಿಸ್ಕೊಟ್ಟಿಲ್ಲ. ಅಂದ್ರೆ ರೈತಿಗೆ ಜಮೀನು ಇಲ್ಲ, ಪರಿಹಾರ 5 ಎಕರೆ ಇದ್ದದ್ದು ಪೂರ್ತಿ ಭೂಸ್ವಾಧೀನ ಆಗಿದೆ. ಅವರು ಒಳ್ಳೆಯ ಒಂದು ವ್ಯಕ್ತಿತ್ವ ಹೊಂದಿದವರು ಬೋಗಶೆಟ್ಟಿ ಅಂತೇಳಿ. ಈಗ ಅವರು ದುಡಿಲಿಕ್ಕೂ ಆಗೋದಿಲ್ಲ. ಈ ಸರ್ಕಾರ ಮತ್ತು ನೀವು ರೈತರಿಗೆ ಪರಿಹಾರ ಕೊಡ್ಲಿಕ್ಕಂದ್ರೆ ಸರ್ಕಾರದಲ್ಲಿ ಕೂತು ಏನು ಮಾಡೋದು? ನಿಮ್ಮ ಸರ್ಕಾರ ಇದ್ದಾಗೆ 2013ದಾಗ ಭೂಸ್ವಾಧೀನ 12 ವರ್ಷ ಆಯಿತು. ಈಗ ಹಿಂದಿನ ಸರ್ಕಾರ ಇದ್ದಾಗ ರೈತರಿಗೆ ಭೂಸ್ವಾಧೀನಕ್ಕೆ ಅಂತೇಳಿ ಒಂದು 10,000 5,000 ಬಜೆಟ್ನಲ್ಲಿ ವರ್ಷದ ಬಜೆಟ್ ಮಾಡುವಲ್ಲಿ ಇಡ್ತಿದ್ರು. ಈಗ ಅದು 2,000 ಇವರು ಈ ಸಲ ಆರಿಸಿ ಬಂದ ಮೇಲೆ ಆ 2,000 ಅಮೌಂಟನ್ನು ಹೊಳೆ ತಗೊಂಡ್ರು. ರೈತರಿಗೆ ಪರಿಹಾರ ಅಂದರೆ ಕೋರ್ಟದಲ್ಲಿ ರೈತರು ಒಂದು 25,000 ಕೇಸುಗಳನ್ನು ರೈತರು ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿದ್ರೆ ಇತ್ಯರ್ಥ ಆದಂಥ ಕೇಸು 7,000 ಕೇಸು. 7,000 ಕೇಸನ್ನು ಉಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಪೆಂಡಿಂಗ್ ಇದ್ದಾವೆ. ಆ ಉಚ್ಚ ನ್ಯಾಯಾಲಯದ ಪರಿಹಾರ ಮಾಡಿಕೊಟ್ಟು ತುಂಬ್ರೆ ಅಂತ ವಾರಂಟ್ ಮಾಡಿದರೂ ಸಹಿತ ಅವರು ತುಂಬಲಿಕ್ಕೆ ತಯಾರಿಲ್ಲ. ಮತ್ತು GM ಗಾಡಿನೂ ಜಪ್ತ ರಗಡೆ ಸಾಕಷ್ಟು ಸಲ ನಾವು GM ಆದಂಥ ಭೂಸ್ವಾಧೀನ ತುಂಬುವಂಥ GM ಗಾಡಿನೂ ಸಹಿತ ತಂದ 8 ದಿವಸ ಕೋರ್ಟ್ನಲ್ಲಿ ನಿಂದಿರಿಸಿದ್ರು ಸಹಿತ ಬರೀ ಒಂದು 50 ಲಕ್ಷಕ್ಕೆ ಆ ಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಬಂದರು. ತಂದ ಕೇಸಿಂದ ಅದನ್ನು ಗಾಡಿ ಬಿಡಿಸೋದು ಹೋದೆ, ಅದು ಪರಿಹಾರ ತುಂಬಿಲ್ಲ. ಹೀಗೆ ಹಲವಾರು ಪ್ರಕರಣಗಳು ಇತ್ಯರ್ಥ ಆಗಿದ್ದಾವೆ. ಇನ್ನೂ 8,000 ಕೇಸ್ ಇನ್ನೂ ಬಿಜಾಪುರದಲ್ಲಿ ಪೆಂಡಿಂಗ್ ಇದ್ದಾವೆ. ಅಂದ್ರೆ ಕೋರ್ಟದಲ್ಲಿ ಆದೇಶವಾದಂಥ ಪ್ರಕರಣಗಳಿಗೆ ನೀವು ತುಂಬುವುದಿಲ್ಲ ಅಂದ್ರೆ ಎಷ್ಟು ಅವ್ರದ್ದು ಸರ್ಕಾರಕ್ಕೆ ನಾವು, ಯಾಕಂದ್ರೆ ಎಷ್ಟು ಚರ್ಮ ದಿಪ್ಪತ್ತಾರಲ್ಲ ಹಂಗೆ ಆ ರೀತಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ರೈತ ಒಬ್ಬ ರಾಜ್ಯದ ದೇಶದ ಬೆನ್ನೆಲುಬು ಅಂತ ತಾವೇ ಭಾಷಣದಲ್ಲಿ ಹೇಳ್ತಾರೆ. ಆ ರೈತಗೆ ಒಂದನೇದ್ದು ಹೇಳ್ದಂಗೆ ನೀರು ಇಲ್ಲ, ಜಮೀನು ಕಳ್ಕೊಂಡೇನ, ಪರಿಹಾರವೂ ಇಲ್ಲ. ಅಂದ್ರೆ ಈಗ ನೀವು ಸರ್ಕಾರದಲ್ಲಿ ಕೂತು ನೀವೇನು ಮಾಡ್ತೀರಿ? ಈ ರೈತರಿಗೆ ಎಲ್ಲ ಮಾಡೋದ ರೈತರ ಸಲುವಾಗಿ ಅಂತ ಹೇಳ್ತೀರಿ. ಓಟ್ ತೊಗೊಳಾಗ ರೈತರು ನಾವು ಬೆನ್ನೆಲುಬು, ರೈತರಿಗೆ ಇಷ್ಟೆಲ್ಲ ಪರಿಹಾರ ಕೊಟ್ಟಿವಿ ಅಂತ ಹೇಳ್ತೀರಿ. ಇದೆಲ್ಲ ಹೇಳಿದ್ರು ಸಹಿತ ನೀವು ರೈತರಿಗೆ ಅನ್ಯಾಯ ಮಾಡಲಾಗ್ತಿದ್ರಿ. ಇವತ್ತಿಗೆ 2.5 ವರ್ಷ ಆಯ್ತು ನೀವು ಆರಿಸಿ ಬಂದ. ಈ ಸರ್ಕಾರ ಇದ್ದಾಗ 1 ರೂಪಾಯಿನೂ ರೈತರಿಗೆ ಕೂಡ ಭೂ ಸ್ವಾಧೀನ ಜಮೀನುಗಳಿಗೆ ರೊಕ್ಕ ಬಂದಿಲ್ಲ. ಮೊನ್ನೆ ಒಂದು ಬಜೆಟ್ ಮಾಡಿದರು. ಯಾರು? ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು CM ಮುಖ್ಯಮಂತ್ರಿ ಆದಂಥವರು ಮತ್ತು ಇಲ್ಲಿ ಇದ್ದಂಥ ಸಚಿವರುಗಳು ಎಲ್ಲರೂ ಕೂಡಿ ಒಂದು ಏನು ಬಜೆಟ್ ಮಾಡಿದಾರಪ್ಪ ಅಂದ್ರೆ, ಕಾಲುವೆಗಳಿಗೆ 25 ಲಕ್ಷ, ನೀರಾವರಿ ಇದ್ದದಕ್ಕೆ 30 ಲಕ್ಷ, ಒಣಬೇಸಾಯಿಗೆ 25 ಲಕ್ಷ. ಅದೇ ಅಲ್ಲಿ FRLದಲ್ಲಿ 524 ಜಮೀನುಗಳು ಹೋಗುವಂಥದ್ರಲ್ಲಿ 30 ಲಕ್ಷ ಒಣಬೇಸಾಯಿಗೆ, 40 ಲಕ್ಷ ನೀರಾವರಿಗೆ ಅಂತ ಘೋಷಣೆ ಮಾಡಿದರು. ಘೋಷಣೆ ಮಾಡಿ ಇವತ್ತಿಗೆ 3 ತಿಂಗಳಾಯಿತು. ಆದ್ರೆ ಜಮೀನು ಇರೋದು ಎಲ್ಲ ಕಡೆ ಒಂದೇ ಜಮೀನುಗಳಲ್ಲ. ಈಗ ತಾರತಮ್ಯ ಯಾಕೆ? ನೀವು ಅಲ್ಲಿ 40 ಲಕ್ಷ ಕೊಡೋದು, ಇಲ್ಲಿ 30 ಲಕ್ಷ ಕೊಡೋದು. ಅದೇ ರೈತ, ಅದೇ ಜಮೀನು, ಅದೇ ಇರೋದರಿಂದ ನೀವು ಎಲ್ಲರಿಗೆ ಈಕ್ವಲ್ ಪರಿಹಾರ ಕೊಡಬೇಕಲ್ಲ. ಈಗ ಯಾವುದೇ ಜಮೀನುಗಳ ಅಲ್ಲಿ ನೀರಾವರಿ ಇದ್ದು ಅಂದ್ರೆ ನೀರಾವರಿಗೆ ಅಷ್ಟೇ ಕೊಡಬೇಕು, ಇದಕ್ಕೂ ಅಷ್ಟೇ ಕೊಡಬೇಕು. ಈ ಕೋರ್ಟ್ನಲ್ಲಿ ತಾವೇ ಮಾಡಿದಂಥ ಆ್ಯಕ್ಟ್ ಇದು. ಯಾವಾಗ? ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇದನ್ನು 4 ಟೈಮ್ಸ್ ಅದು ಮೊದಲು ಸೊಲಿಸಿಟಿ ಇತ್ತು, 35% ಇತ್ತು. ಈಗ 100% ಅಂತ ಮಾಡಿದಂಥ ಇದರಾಗ ಒಂದು ಮಿನಿಮಮ್ 7.5 ಲಕ್ಷ 8 ಲಕ್ಷ ಕೋರ್ಟ್ನಲ್ಲಿ ಆಯಿತು ಅಂದ್ರೆ ಅದರ 4 ಟೈಮ್ಸು 30 ಲಕ್ಷ, ಇಲ್ಲಿ ತನಕ 50 ಲಕ್ಷ ರೂಪಾಯಿ. ಮತ್ತೀಗ 12 ವರ್ಷದ ಅದರ ಬಡ್ಡಿ ಯಾರು ಕೂಡ ಅದಕ್ಕೆ 80-90 ಲಕ್ಷ ಆಗ್ಯಾವು. ಇವರು ವಿಧಾನಸೌಧ ಕೂತು ಏನು ಹೇಳ್ತಾರೆ? ಇಲ್ಲ ಕೋಟಿಗಟ್ಟಲೆ ಆರ್ಡರ್ ಆಗ್ಯಾವ. ಕೋಟಿಗಟ್ಟಲೆ ಆರ್ಡರ್ ಆಗೇ ಇಲ್ಲ. ಯಾವಾಗಾದರೂ ನ್ಯಾಯಾಲಯದಲ್ಲಿ 25ರಿಂದ 30 ಲಕ್ಷ ಆರ್ಡರ್ ಆದೇಶವಾಗಿದ್ದು 12 ವರ್ಷದ ಬಡ್ಡಿ. 12 ವರ್ಷದ ಬಡ್ಡಿ ಇಲ್ಲಿ ಏನಾಗಿದೆ? ಡಬಲ್ ಆಗಿ 70-80 ಲಕ್ಷ ರೂಪಾಯಿ ಎಕರೆ ಅಂತ ಇದು ಆಗಿದ್ದವು. ಅದನ್ನು ಒಂದು ಇಲ್ಲಿ ತನಕ 2 ಕೋರ್ಟ್ ಅದಾವೆ ನಮ್ಮ ಬಿಜಾಪುರ ಜಿಲ್ಲೆದಾಗ. LIC ಪರ್ಟಿಕ್ಯುಲರ್ ಆಗಿ ಅವು ಭೂಸ್ವಾಧೀನ ಕಾಲುವೆ ನಡೆಸಲಿಕ್ಕೆ 2 ಕೋರ್ಟ್ ಅದಾವೆ. ಒಂದು 3rd ಅಡಿಷನಲ್, ಒಂದು 1st ಅಡಿಷನಲ್.
ಒಂದು ಕೋಟದಲ್ಲಿ 2,500 ಅಂದ್ರೆ ರಿಕವರಿ ಅಮೌಂಟ್ ಮಾಡಲಿಕ್ಕೆ ಇ ಪಿಗಳು ಪೆಂಡಿದ್ದಾವೆ, ಎಕ್ಸಿಕ್ಯೂಟಿವ್ ಪಿಟಿಷನ್. 1 ಕೋಟಿಯಲ್ಲಿ 3,000 ಕೇಸುಗಳು ಪೆಂಡಿಂಗ್ ಇದ್ದಾವೆ. ಈ ಕೇಸಿನ ಗಣನೆಗೆ ತೆಗೆದುಕೊಳ್ಳಲಾರದೆ ತಾವು ಮತ್ತೊಂದು 50 ಮಂದಿ ವಕೀಲರನ್ನು ನೇಮಿಸಿ ಈ ಸರ್ಕಾರ ಏನು ಮಾಡಿದೆ, ಉಚ್ಚ ನ್ಯಾಯಾಲಯಕ್ಕೆ ರಿಟ್ಟನ್ನು ಅರ್ಜಿ ಹಾಕಿ ಅವ್ರಿಗೆ ರೊಕ್ಕ ಕೊಡಬಾರ್ದಂತೆ ಸ್ಟೇ ಮಾಡಿದ್ದಾರೆ. ಅಂದ್ರೆ ರೈತರನ್ನ ಪೂರಾ ಕೊಲ್ಯಾಪ್ಸ್ ಮಾಡಿಬಿಡೋದು. ಅಂದ್ರೆ ಕಾಲಹರಣ ಸಮಯಹರಣ ಮಾಡ್ಕೊತ ಹೋಗ್ಬಿಟ್ರೆ ನಮ್ಮ ಗೌರ್ಮೆಂಟ್ ಮುಗಿತೈತಿ. ಮುಂದೆ ಯಾವ ಸರ್ಕಾರ ಬರುತ್ತೋ ಅವ್ರು ತುಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂತೇಳಿ ಆ 50 ಮಂದಿ ವಕೀಲರಿಗೆ ಇಲ್ಲಿ ತನಕ 15ರಿಂದ 20 ಕೋಟಿ ಅವರಿಗೆ ಫೀನು ಭರ್ನಾ ಮಾಡಿದ್ದಾರೆ. ಅದೇ ಆ ರೈತರಿಗೆ ವಕೀಲರಿಗೆ ಕೊಡುವಂಥ ಅಮೌಂಟನ್ನು ರೈತರಿಗೆ ಕೊಟ್ಟರೆ ಅದು ಎಷ್ಟೋ ಪರಿಹಾರ. ಅರ್ಧ ಕೇಸುಗಳು ಇಲ್ಲಿ ತನಕ 4-5 ಕೇಸುಗಳು ಲೋಕ ಅದಾಲತಲ್ಲಿ ಮುಗಿದು ಹೋಗಿದ್ದು. ಆದರೆ ಇವರು ಅದನ್ನು ಕೊಡಲಾರ್ದೆ ಏನೂ ₹1 ಇವ್ರಿಗೆ ಕೊಡೋದೇ ಬೇಡ ಅಂತೇಳಿ ಹೆಚ್ಚಿನ ವಕೀಲರನ್ನು ನೇಮಕ ಮಾಡ್ಕೊಂಡವ್ರು ಹೊರತು ರೈತರಿಗೆ ಭಾಳ ಘೋರ ಅನ್ಯಾಯ ಮಾಡಿದ್ದಾರೆ. ಇಷ್ಟು ಅನ್ಯಾಯ ಮಾಡಿದ್ರು, ಹೋರಾಟ ಮಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ 1 ತಿಂಗಳು ಹೋರಾಟ ಮಾಡಿದರು. FRL 524 ನಮಗೆ 50ರಿಂದ 60 ಲಕ್ಷ ರೂಪಾಯಿ ಮಾಡತ್ತೆ ಕೂತಿದ್ರು. ಅದನ್ನು 1 ತಿಂಗಳದಾಗ ಹೋಗಿ ಎಲ್ಲ CM ಅವರು DCM ಅವ್ರು ಹೋಗಿ ಅವ್ರನ್ನ ಎಬ್ಸಿದ್ರು. ಇಲ್ಲ ಮುಂದಿನ ದಿನಮಾನ ನಾವು ಪರಿಹಾರ ಕ್ಲಿಯರ್ ಮಾಡ್ತೀವಿ ಅಂತ ಎಬ್ಸಿದ್ರು. ಆದರೆ ಎದ್ದ ಮೇಲೆ ಈಗ 1 ವರ್ಷ ಆಯಿತು, ಮತ್ತು ಅವ್ರಿಗೇನು ಒಳ್ಳೆ ಇಲ್ಲ ಅದಕ್ಕೆ ರೈತರಿಗೆ ಭಾಳ ಅನ್ಯಾಯ ಆಗ್ಯದ. ಮತ್ತು ಈಗ ಬೆಳೆ ಪರಿಹಾರನೂ ಈಗ ಒಂದು ಇಂಡಿಯಲ್ಲಿ ಆಗಲಿ ಆಲ್ಮೇಲದಲ್ಲಿ ಆಗಲಿ 1 ಲಕ್ಷ ಎಕರೆ ಮಿನಿಮಮ್ ಅದು ತೊಗರಿ ಆಗಲಿ ಗೊಂಜಾಳ ಆಗಲಿ ಹಾಳಾಗಿದೆ. ಅದಕ್ಕೆ ಇಮಿಡಿಯೇಟ್ ಹಾಳಾದಂಥ ಜಮೀನುಗಳಿಗೆ ಇಮಿಡಿಯೇಟ್ ಪರಿಹಾರ ಕೊಡ್ತಾನಂತೇನು ಘೋಷಣೆ ಮಾಡಿದ್ದಾರೆ. ಬರೇ ಪೇಪರ್ದಲ್ಲಿ ಓವಾಪವು ಟೋಳು ಭಾಷಣೆ. ಪೇಪರ್ದಲ್ಲಿ ಈಗಾಗಲೇ ಕೊಟ್ಟಿವಿ ಅಂತೇಳಿ ಬಂದಿದೆ, ಆದರೆ ಯಾವ ರೈತರಿಗೆ ₹1 ಬಂದಿಲ್ಲ. ಅದಕ್ಕೆ ತಾವು ಸರ್ಕಾರದವ್ರು ಏನು ಮಾಡ್ಬೇಕಂದ್ರೆ ಈ ಕೋರ್ಟದಲ್ಲಿ ಆದಂಥ ಆದೇಶಗಳ ಪ್ರಕರಣಗಳು ಏನದಾವಲ್ಲ ಇವಕ್ಕೆ ಇಮ್ಮಿಡಿಯೇಟ್ ರೊಕ್ಕ ಭರ್ನಾ ಮಾಡ್ಬೇಕಂತೇಳಿ ಹೇಳ್ತೀವಿ. ಮತ್ತು ಭರ್ನಾ ಮಾಡದಿದ್ರೆ ಮುಂದೆ ಇಡೀ ಜಿಲ್ಲೆಯ ರೈತರು ನೀವು ಕಾಲುವೆ ಮಾಡಿ ಏನು ಮಾಡಿದಿರಿ 524 ನಿಂದಿರಿಸಿ ನಾವು ಎಲ್ಲ ಇಡೀ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯನ್ನು ಸಮಗ್ರ ನೀರಾವರಿ ಮಾಡ್ತಾನಂತ ದೊಡ್ಡ ಭಾಷಣದಲ್ಲಿ ಹೇಳ್ತೀರಿ. ಆದರೆ ಇಲ್ಲಿ ಮಠ 10 ವರ್ಷದ ಪ್ರಾಜೆಕ್ಟ್ ಇದು. ಈಗ ಕೆನಾಲ್ಗಳು ಎಷ್ಟೋ ಮುಚ್ಚಿ ಹೋಗಿದಾವೆ, ಅವ್ರಿಗೆ ಪರಿಹಾರವಿಲ್ಲ, ನೀರು ಇಲ್ಲ. ಮತ್ತು ಹೀಗೆ ಒಂದು ರೈತರಿಗೆ ಅನ್ಯಾಯ ಮಾಡೋದನ್ನ ಕೋರ್ಟದನ್ನು ತಾವು ವಕೀಲರನ್ನು ನೇಮಿಸಿ ಅದನ್ನು ತಡೆಗಟ್ಟಿ ಅವರಿಗೆ ಸಮಯ ಕಾಲಹರಣ ಮಾಡಿಕೊಂಡು ಹೋಗುವಂಥ ಸರ್ಕಾರ. ಯಾಕಂದರೆ ಮೊದಲು ತಾವು 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ದಕ್ಕೆ ಅವಾಗ ಆ್ಯಕ್ಚುಲಿ ಇದ್ರದ್ದು ಪ್ರಕಾರ ಏನಂದ್ರೆ 524 ನೀರು ನಿಂದ್ರಿಸೇ ಮೊದಲು ಕಾಲುವೆ ಮಾಡಬೇಕಾಗಿತ್ತು. ಆ 524 ನೀರು ನಿಂದ್ರಿಸಲಿಲ್ಲ, ಈ ಕಾಲುವೆನೂ ಮಾಡಿ ಅಡ್ವಾನ್ಸ್ ಎಲ್ಲ ಅದರದ್ದು ಪೇಮೆಂಟ್ಗಳನ್ನು ತಾವು ಕಾಂಟ್ರಾಕ್ಟರ್ ಆಗಲಿ ತಮ್ಮ ಕಮಿಷನ್ಗಳು ತೆಗೆದುಕೊಂಡು ರೈತರಿಗೆ ಬೀದಿಗೆ ಇಳಿಯುವಂಗೆ ಮಾಡಿದ್ದಾರೆ. ಇದು ಮಹಾ ತಪ್ಪಂತೇಳಿ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ. जुड़े रहिएगा आपके अपने चैनल बीजापुर समय के साथ।